ಹಲೋ ಸ್ನೇಹಿತರೆ, ಈ ಒಂದು ವಿಡಿಯೋ ನಮ್ಮ KPCL ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಎಲ್ಲರಿಗೂ ಗೊತ್ತಿರಬೇಕು, KPCL ಆಸ್ಪಿರೆಂಟ್ಸ್ಗೆ ಫೆಬ್ರವರಿ 17ನೇ ತಾರೀಕು ನೀವು ಎಲ್ಲ ಎಕ್ಸಾಮ್ಸ್ ಬರೆದಿದ್ರಿ, ಎಇಗೆ ಹಾಗೂ ಜೆಇಗೆ, ಅಸಿಸ್ಟೆಂಟ್ ಇಂಜಿನಿಯರ್ ಹಾಗೂ ಜೂನಿಯರ್ ಇಂಜಿನಿಯರ್ ಫಾರ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಲೈಕ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, EC ಹಾಗೂ ಆಟೋಮೊಬೈಲ್, ಸಿವಿಲ್, ಈ ಎಲ್ಲ ಮತ್ತು ಕೆಮಿಕಲ್ ಸೂಪರ್ವೈಸರ್ಸ್ ಹಾಗೂ ಕೆಮಿಸ್ಟ್ರಿಗಳು. ಸೊ ಅವತ್ತಿನ ದಿನ ನಡೆದಿರುವಂಥ ಎಕ್ಸಾಮ್ ಮೇಲೆ ನಾನೇನು ಮಾಡ್ತಿದ್ದೇನೆ ಅಂದರೆ, ಈ ವಿಡಿಯೋದಲ್ಲಿ ಕೇವಲ ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅವರು, ಅದು HKನಾಗಲಿ NHKನಾಗಲಿ, ಅವತ್ತಿಂದ ಇದುವರೆಗೂ ನಾನು ಏನು ಮಾಡಿದ್ದೇನೆ ಅಂದರೆ ಸ್ಟೂಡೆಂಟ್ಸಿನ ಒಂದು ಡಾಟಾನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಆ ಒಂದು ಡಾಟಾ ಬೇಸಿಸ್ ಮೇಲೆ ನನ್ನ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇಷ್ಟು ಬರ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈ ಏನು ಮಾರ್ಕ್ಸ್ ಇದೆಯಲ್ಲ, ಇದು ಒಂದು ಎಕ್ಸ್ಪೆಕ್ಟೆಡ್ ಅಷ್ಟೇ, +or-2 +or-3 ಇಷ್ಟು ಮಾರ್ಕ್ಸ್ವರೆಗೂ ಹೋಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಏನು ನಾನು ಇಲ್ಲಿ ಮಾರ್ಕ್ಸ್ನ ಮೆನ್ಷನ್ ಮಾಡ್ತೀನಲ್ಲ, ಅದರಲ್ಲಿ +or-2 ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಆ ಲೆವೆಲ್ವರೆಗೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. 90% ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮಾರ್ಕ್ಸ್ ಬಂದಿದ್ದ ನಂತರ ಒಂದು ಕ್ಲಿಯರ್ ಕಟ್ಟಾಗಿ ಇನ್ನೂ ಐಡಿಯಾ ಸಿಕ್ಬಿಡುತ್ತೆ. ಸೊ ಒಟ್ಟಿಗೆ ಈ ವಿಡಿಯೋದಲ್ಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಿದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಸಾಕಷ್ಟು ಜನ ನನಗೆ ಮೆಸೇಜು ಮಾಡಿದ್ದೀರಾ, ಕಾಲ್ಸು ಮಾಡಿ ಕೇಳಿದ್ದೀರಾ, ನೆಗೆಟಿವ್ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ನೆಗೆಟಿವ್ ಇರುತ್ತೆ, 1/3 ಇರುತ್ತೆ. ಕ್ವಶನ್ ಬುಕ್ಲೆಟಲ್ಲಿ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ ಅಂತ ಹೇಳಿ ಭಾಳ ಜನ ಹೇಳ್ತಾಯಿದ್ರು. ನಿಜವಾಗ್ಲೂ ಹೇಳಬೇಕಂದ್ರೆ ಕ್ವಶನ್ ಬುಕ್ಲೆಟ್ ಕೊಟ್ಟಿಲ್ಲ, ಬಟ್ KE ಅವರು ಹೇಳಿರೋ ಪ್ರಕಾರ, ಯಾಕಂದರೆ ನನಗೆ ಗೊತ್ತಿರೋಂತಲೇ 3-4 ಬ್ಯಾಚ್ಗಳಲ್ಲಿ ಸ್ಟೂಡೆಂಟ್ಸು KEಗೆ ಅಪ್ರೋಚ್ ಆಗಿ ಕೇಳಿದರೆ ಅವ್ರು ಹೇಳಿ ಕಳಿಸಿರೋದೇನೆಂದರೆ 1/3 ನೆಗೆಟಿವ್ ಇರುತ್ತೆ ಅಂತ ಹೇಳಿ ಕಳಿಸಿದ್ದಾರೆ. ಸೊ 1/3 ಅಂದರೆ ಎಷ್ಟು, 0.33 ಇರುತ್ತೆ ಅಂತ ಹೇಳಿ ಕಳಿಸಿದ್ದಾರೆ ನೆಗೆಟಿವ್. ಸೊ ನೆಗೆಟಿವ್ ಇಲ್ಲ ಅಂತಂದಿರೋರಿಗೂ ನೆಗೆಟಿವ್ ಒಂದು ಡಿಸ್ಅಡ್ವಾಂಟೇಜ್ ಇದೆ, ನೆಗೆಟಿವ್ ಇದೆ ಅಂತಂದಿರೋರಿಗೂ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಸೊ ಆಲ್ಮೋಸ್ಟ್ ಈ ಒಂದು ಮಾರ್ಕ್ಸ್ ಲಿಸ್ಟ್ ಬಂದಿದ ನಂತರ ಏನಾಗುತ್ತೋ ಗೊತ್ತಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ನಡೆಯೋ ಚಾನ್ಸಸ್ ಇರುತ್ತೆ. ಅಂದರೆ ಈ ಕೋರ್ಟ್ಗೆ ಹೋಗಬೇಕು, ಕೇಸ್ ಹಾಕಬೇಕು ಅಂತ ಸಾಕಷ್ಟು ಜನ ಡಿಸ್ಕಸ್ ಮಾಡ್ತಿರ್ತಾರೆ. ಸೊ ನೋಡೋಣ, ಅದಾದಮೇಲೆ ಫಸ್ಟು ಮಾರ್ಕ್ಸ್ ಲಿಸ್ಟ್ ಆದರೂ ಬಂದಿದ್ದ ನಂತರ ಏನಿದೆ ಅಂತ ಗೊತ್ತಾಗುತ್ತೆ. ಸೊ ನೆಗೆಟಿವ್ ಇದೆ ಅಂತ ಕನ್ಸಿಡರ್ ಮಾಡೋಗಿ, ಎಷ್ಟು 0.33 ಇದೆ ಅಂತ ಕನ್ಸಿಡರ್ ಮಾಡಿ. ನೆಗೆಟಿವ್ ಇಲ್ಲ ಅಂತ ಕನ್ಸಿಡರ್ ಮಾಡಿದ್ರೆ ನಿಮ್ಮ ಕ್ಯಾಲ್ಕುಲೇಷನ್ ನಿಮ್ಮ ಜೊತೆ ಇರುತ್ತೆ. ಬಟ್ ನಾನಂತೂ ಈ ವಿಡಿಯೋದಲ್ಲಿ 0.33 ನೆಗೆಟಿವ್ ಇದೆ ಅಂತ ಕನ್ಸಿಡರ್ ಮಾಡಿಬಿಟ್ಟು ಕಟ್ ಆಫ್ನ ಮೆನ್ಷನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ತೊಗೊಂಡ್ಮೇಲೆ ನೆಗೆಟಿವ್ ಇರುತ್ತೆ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಬಟ್ ಬುಕ್ಲೆಟಲ್ಲಿ ಮೆನ್ಷನ್ ಮಾಡಿಲ್ಲ ಅಂತೇಳಿ, ನೆಗೆಟಿವ್ ಇಲ್ಲ ಅಂತೇಳಿ ನೀವು 100 ಹಾಕಿದ್ರೆ ಅದು ನಿಮ್ಮ ತಪ್ಪೂ ಆಗ್ಬೋದು. ಅಟ್ಲೀಸ್ಟ್ ಸೂಪರ್ವೈಸರ್ಸ್ನ ಆದರೆ, ರೂಮ್ ಸೂಪರ್ವೈಸರ್ಸ್ ಆದರೂ ಹೇಳಬೇಕಾಗುತ್ತೆ. ಅವರು ಹೇಳದೇ ಇದ್ದರೆ ಅವ್ರದ್ದು ತಪ್ಪಾಗುತ್ತೆ. ಸೊ ನೋಡೋಣ, ಎಕ್ಸಾಮ್ ಬಂದಿದ ನಂತರ ಏನು ಮಾರ್ಕ್ಸ್ ಲಿಸ್ಟ್ ಕೊಟ್ಟಿದ್ದಾನೆ, ಆ ಮಾರ್ಕ್ಸ್ ಲಿಸ್ಟಲ್ಲಿ ಏನು ನೆಗೆಟಿವ್ ಕನ್ಸಿಡರ್ ಮಾಡಿ ಕೊಟ್ಟಿದ್ದಾನೆ, ನೆಗೆಟಿವ್ ಕನ್ಸಿಡರ್ ಮಾಡದೇ ಕೊಟ್ಟಿದ್ದಾನೆ, ಒಂದು ವೇಳೆ ನೆಗೆಟಿವ್ ಕನ್ಸಿಡರ್ ಮಾಡಿದರೆ ಎಷ್ಟು ಕನ್ಸಿಡರ್ ಮಾಡಿ ಕೊಟ್ಟಿದ್ದಾರೆ ಅಂತೇಳಿ ಎಲ್ಲರದ್ದು ಮಾರ್ಕ್ಸ್ ಲಿಸ್ಟ್ ಬಂದಿದ್ದ ನಂತರ ಗೊತ್ತಾಗುತ್ತೆ. ಬಟ್ ಆದರೆ ನಾನು ಈ ವಿಡಿಯೋದಲ್ಲಿ ನೆಗೆಟಿವ್ನ ಕನ್ಸಿಡರ್ ಮಾಡ್ತಾ ಇರ್ತೀನಿ. ಎಷ್ಟು, 1/3 ಕನ್ಸಿಡರ್ ಮಾಡ್ತೀನಿ ನೋಡಿ, ಓಕೆನಾ. ಸೊ ಯಾರಿಗಾದ್ರೂ ಅಬ್ಜೆಕ್ಷನ್ ಇತ್ತಂದರೆ ಇದನ್ನು ಕನ್ಸಿಡರ್ ಮಾಡ್ಕೋಬಿಡಿ. ನೆಗೆಟಿವ್ ಇಲ್ಲ ಸರ್, ನೀವು ತಪ್ಪು ಮಾಡಿದ್ದೀರಿ ಅಂತಂದರೆ ಅದನ್ನು ಅವರು ಅದನ್ನು ಸೀರಿಯಸ್ಸಾಗಿ ಕನ್ಸಿಡರ್ ಮಾಡ್ಕೋಬಿಡಿ. ನೆಗೆಟಿವ್ ಇದೆ ನೋಡೋಣ ಅಂತ ಅನ್ನೋರು ಈ ಒಂದು ವಿಡಿಯೋನ ಸ್ವಲ್ಪ ಕನ್ಸಿಡರ್ ಮಾಡ್ಬೋದು ಸೀರಿಯಸ್ ಆಗಿ. ಸೊ ನೋಡೋಣ, ಇಲ್ಲಿ ನೋಡಿ, ಟೋಟಲ್ ಆಗಿ ನಮಗೆ ಜೂನಿಯರ್ ಇಂಜಿನಿಯರ್ ಯಾವುದಕ್ಕೆ, NHKಗೆ ಜೂನಿಯರ್ ಇಂಜಿನಿಯರ್ HK ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮೊತ್ತ 41 ವೇಕೆನ್ಸಿ ಇತ್ತು. 41 ವೇಕೆನ್ಸಿ ಯಾವ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಜನರಲ್ ಮೆರಿಟ್ ಅವರಿಗೆ 7 ವೇಕೆನ್ಸೀಸ್ ಇತ್ತು. ಜನರಲ್ ಮೆರಿಟಲ್ಲಿ ವುಮೆನ್ ಕ್ಯಾಟಗರಿಗೆ 10, ಜನರಲ್ ಮೆರಿಟ್ ರೂರಲಲ್ಲಿ 7, ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಕ್ಯಾಂಡಿಡೇಟ್ಗೆ 0.2 ಅಂದರೆ 2 ವೇಕೆನ್ಸೀಸು. ಜನರಲ್ ಮೆರಿಟಿನ ಎಕ್ಸ್ ಸರ್ವಿಸ್ ಮೆನ್ಗೆ 2, ಜನರಲ್ ಮೆರಿಟು ಯಾರಿಗೆ ಇದು ಫಿಸಿಕಲಿ ಡಿಸೇಬಲ್ಡ್ ಪೀಪಲ್ ಇರ್ತಾರಲ್ಲ ಅವರಿಗೆ 1 ವೇಕೆನ್ಸಿ ಇತ್ತು. ಇನ್ನು ಕ್ಯಾಟಗರಿ 3A 3B 2B 3A 3Bಗೆ ಯಾವುದೇ ಥರದ ವೇಕೆನ್ಸೀಸ್ ಇರಲಿಲ್ಲ. ಇನ್ನು 2A ಕಡೆಗೆ ನೋಡೋದಾದರೆ 2 ವೇಕೆನ್ಸಿ ಜನರಲಲ್ಲಿದೆ. ಕ್ಯಾಟಗರಿ 1ನಲ್ಲಿ ಜನರಲಲ್ಲಿ ಒಂದಿದೆ, SCಗೆ ಜನರಲಲ್ಲಿ ಒಂದಿದೆ, STಗೆ ಯಾವುದೇ ಥರದ ವೇಕೆನ್ಸಿ ಇರಲಿಲ್ಲ. ಇನ್ನು ವುಮೆನಲ್ಲಿ ನೋಡಿ, 2Aದಲ್ಲಿ 2 ಸೀಟು, ಕ್ಯಾಟಗರಿ 1ನಲ್ಲಿ 1 ಸೀಟು, SCನಲ್ಲಿ 1 ಸೀಟು, ರೂರಲಲ್ಲಿ 1 ಸೀಟು, ಕ್ಯಾಟಗರಿ 1ನಲ್ಲಿ 1 ಸೀಟು, SCಗೆ 1 ಸೀಟ್ ಇತ್ತು ರೂರಲ್ ಕ್ಯಾಟಗರಿಯಲ್ಲಿ. ಸೊ ಈ ಥರ ನಮಗೆ ವೇಕೆನ್ಸೀಸ್ ಡಿಸ್ಟ್ರಿಬ್ಯೂಷನ್ ಆಗಿತ್ತು. ಸೊ ಈಗ ನಾನೇನು ಯಾವ ರಿಸರ್ವೇಷನ್ ಯಾವುದಿತ್ತಲ್ಲ, ಇಲ್ಲಿ ವೇಕೆನ್ಸೀಸ್ ಯಾವುದಿದ್ದಿಲ್ಲ, ಅದಕ್ಕೆ ನಾನು ಏನು ಮಾಡ್ತಾ ಬರ್ತೀನಿ, ಕಟ್ ಆಫ್ ಮಾರ್ಕ್ಸ್ನ ಮೆನ್ಷನ್ ಮಾಡ್ತಾ ಬರ್ತೀನಿ. ಸೊ ನಂದು ಇದು ಒಂದು ಎಕ್ಸ್ಪೆಕ್ಟೆಡು ಇದೇ, 100% ಆಗಲ್ಲ. ಇದಕ್ಕೊಂದು +or-2 ಆಗ್ಬೋದು, ಅಥವಾ ಹೇಳಕ್ಕೆ ಬರೋಲ್ಲ, ವೇರಿಯೇಷನು ಆಗ್ಬೋದು. ನನ್ನ ಪ್ರಕಾರ ನಾನೇನಂತ ಅಂದ್ಕೊಳ್ತೀನಿ ಅಂದರೆ ಒಂದು 90% ಚಾನ್ಸ್ ಇದೆ ಇದೇ ಕನ್ಸಿಡರ್ ಮಾಡ್ಕೊಳ್ಳೋದು. ಅಂದರೆ ಈ ಲೆವೆಲಲ್ಲಿ ಬರ್ಬೋದು, ಈ ಥರ ಕನ್ಸಿಡರ್ ಆಗಿ ಮಾರ್ಕ್ಸ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಿದೆ ಮಾರ್ಕ್ಸ್ ಅಂತೇಳಿ. ಸೊ ಜನರಲ್ ಮೆರಿಟು ಅಂದರೆ ಪ್ಯೂರ್ಲಿ ಜನರಲ್, ಯಾವುದೇ ಥರದ ನನಗೆ ರಿಸರ್ವೇಷನ್ ಇಲ್ಲ, ಪ್ಯೂರ್ಲಿ ಜನರಲ್ ಮೆರಿಟು ಅಂತ ಅನ್ನೋರ್ದು ಮಾರ್ಕ್ಸ್ ಬಂದು 70ಇಂದ 75 ವಿತ್ ನೆಗೆಟಿವ್. ನಾನು ಹೇಳ್ತಿರೋದು 70ಇಂದ 75 ಮಾರ್ಕ್ಸ್ ಇತ್ತು ಅಂದರೆ ಅವ್ರದ್ದು ಶಾರ್ಟ್ ಲಿಸ್ಟ್ ಆಗುತ್ತೆ.
ಶಾರ್ಟ್ ಲಿಸ್ಟ್ ಆಗೋ ಚಾನ್ಸು 90%, 90-95% ಇರುತ್ತೆ. 70-75 ಮಾರ್ಕ್ಸ್ ನಿಮ್ದು ಏನಾದರೂ ಜನರಲ್ ಕ್ಯಾಟಗಿರಿಯಲ್ಲಿದ್ದು ಯಾವುದೇ ಥರದ ರಿಸರ್ವೇಷನ್ ಇಲ್ಲ, ನನಗೆ ನೆಗೆಟಿವ್ ಕನ್ಸಿಡರ್ ಮಾಡಿ 70-75 ಮಾರ್ಕ್ ಒಳಗಡೆ ನಂದು ಬಂದಿದೆ, 73, 75, 77 ಬಂದಷ್ಟು ಇನ್ನೂ ಬೆಸ್ಟೇ. ಬಟ್ 70-75 ಆಗಿರೋರು ಶಾರ್ಟ್ ಲಿಸ್ಟ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದೇ ರೀತಿಯಲ್ಲಿ ಇನ್ನು ನೆಕ್ಸ್ಟ್ ಯಾವುದು 2A ಜನರಲ್ ಕ್ಯಾಟಗಿರಿ ನೋಡೋದಾದರೆ 2A ನನಗೆ ಯಾವುದೇ ಥರದ ರಿಸರ್ವೇಷನ್ ಇಲ್ಲ, 2A ಕ್ಯಾಟಗಿರಿ ಇದೆ, ಇನ್ನು ಜನರಲಲ್ಲಿದೆ. 2A ಕ್ಯಾಟಗಿರಿ ಪ್ಯೂರ್ಲಿ ಜನರಲ್ ಅಂತ ನೋಡೋದಾದರೆ ಅವರು 58-65ವರೆಗೂ ಏನಾದರೂ ಮಾರ್ಕ್ಸ್ ಇತ್ತು ಅಂದರೆ 58-65 ಈ ಮಾರ್ಕ್ಸ್ ರೇಂಜಲ್ಲಿ ಇತ್ತು ಅಂದರೆ ಇವ್ರದ್ದು ಶಾರ್ಟ್ ಲಿಸ್ಟ್ ಆಗುತ್ತೆ. ಸೊ ಕನ್ಸಿಡರ್ ಮಾಡಬೇಕು, ನೆಗೆಟಿವ್ನ ಕನ್ಸಿಡರ್ ಮಾಡ್ಕೊಳ್ಳಿ. ನೆಗೆಟಿವ್ ಕನ್ಸಿಡರ್ ಆಗಿ ಇಷ್ಟು ಮಾರ್ಕ್ಸಲ್ಲಿ ಇದೆ ಅಂತಾರೆ ಚಾನ್ಸ್ ಇದೆ ನಿಮಗೂ. ಅದೇ ಥರನೇ ಕ್ಯಾಟಗಿರಿ 1ಗೂ ನೋಡೋದಾದರೆ 55-58 ಮಾರ್ಕ್ಸ್ ಒಳಗಡೆ ಇದೆ ಅಂತಂದರೆ ಇವ್ರೂ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸ್ ಇದೆ ಅಂತ ಹೋಪ್ ಮಾಡ್ಕೊಳ್ಬೋದು. ಅದೇ ಥರನೇ SC ಕ್ಯಾಟಗಿರಿನಲ್ಲಿ ನೋಡೋದಾದರೆ SCಯಲ್ಲಿ 48-55 ಮಾರ್ಕ್ಸ್ ಒಳಗಡೆ ಇದೆ ಅಂದರೆ SC ಕ್ಯಾಟಗಿರಿನಲ್ಲಿ ಆಗೋಗುತ್ತೆ. ಇಲ್ಲಿ ನಿಮಗೆ ನೋಡ್ತಾ ಇರ್ತೀರ ಮಾರ್ಕ್ಸು ಭಾಳ ಇದೆ ಅಂತ ಅನಿಸ್ಬೋದು, ಬಟ್ ಪೇಪರು ನೋಡ್ದಂಗೆ ಸಿಂಪಲ್ ಬಂದಿದೆ, ಪೇಪರು ಭಾಳ ಸಿಂಪಲ್ ಇದೆ. ಸೊ ಎಲ್ಲರದು ಮಾರ್ಕ್ಸು ಚೆನ್ನಾಗಾಗಿದೆ. ಸೊ ನೆಗೆಟಿವ್ ಕನ್ಸಿಡರ್ ಮಾಡಿ ನೀವು ಇಷ್ಟು ರೇಂಜಲ್ಲಿ ಇದ್ದೀರಂದರೆ ಭಾಳ ಚಾನ್ಸ್ ಇದೆ ನಿಮ್ಮದು ಶಾರ್ಟ್ ಲಿಸ್ಟ್ ಆಗೋದಕ್ಕೆ. ಪಕ್ಕ ಅನ್ನೋದಕ್ಕಿಂತ ಶಾರ್ಟ್ ಲಿಸ್ಟ್ ಆಗ್ತೀರಾ, ಚಾನ್ಸ್ ಭಾಳ ಚಾನ್ಸ್ ಇರುತ್ತೆ ಇಷ್ಟು ಮಾರ್ಕ್ಸಲ್ಲಿ ನಿಮ್ಮದು ಇದೆ ಅಂದರೆ, ನೆಗೆಟಿವ್ ಎಲ್ಲ ತೊಗೊಂಡ್ಬಿಟ್ಟು. ಅದಾಗಿ ನಂತರ ವುಮೆನ್ ಕ್ಯಾಟಗಿರಿ ಜನರಲಲ್ಲಿ ನೋಡೋದಾದರೆ 48-55 ಇತ್ತು ಅಂದರೆ ನಿಮ್ಮದು 48-55 ಏನಾದರೂ ಸ್ಕೋರ್ ಇತ್ತು, 55 ಪ್ಲಸ್ ಇತ್ತು ಅಂದರೆ ಆಗೋಯ್ತು ಅಂತ ಇಟ್ಕೊಂಬಿಡಿ. 48-55 ಮಾರ್ಕ್ಸ್ವರೆಗೂ ನೀವೇನಾದರೂ ಗಳಿಸಿದ್ದೀರಂದರೆ ಚಾನ್ಸ್ ಇದೆ ಶಾರ್ಟ್ ಲಿಸ್ಟ್ ಆಗೋದಕ್ಕೆ. ಅದೇ ಥರನೇ 2A ಕ್ಯಾಟಗಿರಿ ವುಮೆನ್ ಕ್ಯಾಟಗಿರಿಯಲ್ಲಿ ನೋಡೋದಾದರೆ 42-55 ಮಾರ್ಕ್ಸ್ ಏನಾದರೂ ಗಳಿಸಿದರೆ ನೀವು 2A ಕ್ಯಾಟಗಿರಿ ವುಮೆನ್ ಅವ್ರಿಗೆ ಚಾನ್ಸ್ ಇರುತ್ತೆ ಶಾರ್ಟ್ ಲಿಸ್ಟ್ ಆಗೋದಕ್ಕೆ. ಸೊ ಇನ್ನು ಕ್ಯಾಟಗಿರಿ 1 ನೋಡೋದಾದರೆ ಒಂದೇ ಒಂದು ವೇಕೆನ್ಸಿ ಇದೆಯಲ್ಲ, ಹಾಗಾಗಿ 38-42 ಅಂತ ನನ್ನ ಡಾಟಾ ಪ್ರಕಾರ ತಿಳಿಸ್ತಾ ಇದೆ. ಸೊ 38-42 ಮಾರ್ಕ್ಸ್ ಏನಾದರೂ ಬಂದಿದ್ದೀರಪ್ಪ ಅಂದರೆ ಕ್ಯಾಟಗಿರಿ 1ನಲ್ಲಿ ಚಾನ್ಸ್ ಇರುತ್ತೆ ನಿಮಗೆ ಆಗುವಂಥದ್ದು, ಯಾರಿಗೆ ವುಮೆನ್ ಕ್ಯಾಟಗಿರಿಗೆ. ಅದೇ ಥರನೇ SC ವುಮೆನ್ ಕ್ಯಾಟಗಿರಿಯಲ್ಲಿ ಅವರಿಗೆ 35-42 ಈ ರೇಂಜಲ್ಲಿ ಇರಿದ್ರೆ ನಿಮ್ಮದು ಶಾರ್ಟ್ ಲಿಸ್ಟ್ ಆಗೋ ಚಾನ್ಸು ಭಾಳ ಇದೆ. ಸೊ ನೋಡಿ, ಇದು ನನ್ನ ಅನಾಲಿಸಿಸ್ ಪ್ರಕಾರ ಬಂದಿರೋಂಥದ್ದು. ನಾನು ಏನು ಮಾಡಿದ್ದೀನಿ, ಸ್ಟೂಡೆಂಟ್ಸ್ ಎಲ್ಲ ಡಾಟಾ ಕಲೆಕ್ಟ್ ಮಾಡಿದ್ದೀನಿ, ಅವರು ಡಾಟಾನ ಕೊಟ್ಟಿದ್ದಾರೆ. ಬಟ್ ಆದರೆ ಅದರೊಳಗಡೆ ಎಷ್ಟು ಪರ್ಸೆಂಟ್ ನಿಜ ಇದೆಯೋ ಸುಳ್ಳಿದೆಯೋ ಗೊತ್ತಿಲ್ಲ. ಬಟ್ ಆ ಒಂದು ಡಾಟಾನ ಇಟ್ಕೊಂಡು ಪ್ರೀವಿಯಸ್ ಇಯರ್ ಕಟ್ ಆಫ್ನು ಇಟ್ಕೊಂಡು ಕಟ್ ಆಫ್ ಮಾರ್ಕ್ಸ್ನ ಇಟ್ಕೊಂಡು ಈ ವರ್ಷ ಬಂದಿರೋ ಪೇಪರಿನ ಲೆವೆಲ್ನು ತಿಳ್ಕೊಂಡು ನೆಗೆಟಿವ್ನೂ ಇದೆ, ಅಟೆಂಡ್ ಮಾಡಿರೋ ಪರ್ಸೆಂಟೇಜ್ನ, ಇವೆಲ್ಲ ಪ್ಯಾರಾಮೀಟರ್ಸ್ನ ಕನ್ಸಿಡರ್ ಮಾಡಿ ನಾನು ಈ ಒಂದು ಡಾಟಾನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಮ್ಯಾಕ್ಸಿಮಮ್ ಅಂದರೆ ಇದು ಆಗೋ ಚಾನ್ಸಸ್ ಇರ್ಬೋದು, ಈ ರೇಂಜಲ್ಲಿ ಬಂದರೆ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ಭಾಳ ಇದ್ದಾವೆ. ಸೊ ಇದೊಂದು ಜಸ್ಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್, ಓಕೆನಾ. ಸೊ ನಿಮ್ದು ಏನಾದರೂ ಅಬ್ಜೆಕ್ಷನ್ಸ್ ಇತ್ತಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ, ನೋಡೋಣ ಏನಾಗುತ್ತೆ ಅಂತಂತೇಳಿ. ಇನ್ನು ನೆಕ್ಸ್ಟ್ ಜನರಲ್ ಮೆರಿಟ್ ರೂರಲಲ್ಲಿ ನೋಡೋದಾದರೆ ಜನರಲ್ ಮೆರಿಟ್ ರೂರಲಲ್ಲಿ 68-72 ತನಕ ಮಾರ್ಕ್ಸ್ ಬಂದಿದ್ದಾರೆ ಅಂದರೆ ಜನರಲ್ ಮೆರಿಟ್ ರೂರಲಲ್ಲಿ ನಿಮ್ಗೇನಾದರೂ ರಿಸರ್ವೇಷನ್ ಇತ್ತಂದರೆ ಈ ರೇಂಜಲ್ಲಿ ಸ್ಕೋರ್ ಇತ್ತಂದರೆ ನಿಮ್ಮದು ಆಗೋ ಚಾನ್ಸಸ್ ಭಾಳ ಇದೆ. ಅದೇ ಥರನೇ 2A ಕ್ಯಾಟಗಿರಿ ರೂರಲ್ ಏನಾದರೂ ಇತ್ತು ಅಂದರೆ 2A ಕ್ಯಾಟಗಿರಿ ರೂರಲ್ ಏನಾದರೂ ಇದ್ದರೆ ಅವರು 55-60 ಮಾರ್ಕ್ಸ್ ಏನಾದರೂ ಗಳಿಸಿದರೆ ಅವ್ರಿಗೂ ಚಾನ್ಸ್ ಇದೆ ಆಗುವಂಥದ್ದು. ಅದೇ ಥರನೇ ಕ್ಯಾಟಗಿರಿ 1 ರೂರಲ್ ಕಡೆಯವರಾದರೆ 48-55 ಈ ಸ್ಕೋರ್ನಲ್ಲಿ ಇತ್ತು ಅಂತಂದರೆ ನಿಮ್ಮದು ಚಾನ್ಸು ಇದೆ, ಬಹಳ ಚಾನ್ಸ್ ಇದೆ ಆಗುವಂಥದ್ದು, ಓಕೆನಾ. ನೆಕ್ಸ್ಟ್ ಇನ್ನು SC ರೂರಲ್ ಆದರೆ 42-50 ಈ ರೇಂಜಲ್ಲಿ ನಿಮ್ಮದಿದೆ ಅಂದರೆ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸು ನಿಮ್ಮದು ಇದೆ ಅಂತ ಹೋಪ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಕನ್ನಡ ಮಾಧ್ಯಮದಲ್ಲಿ 2 ವೇಕೆನ್ಸಿ ಇರೋ ಕಾರಣ ಇದು 62-68 ಅಂತ ನನಗೆ ಸಿಕ್ಕಿರೋ ಡಾಟಾ ಪ್ರಕಾರ ಅನಲೈಸ್ ಮಾಡಿದ್ದೀನಿ. ಜೊತೆಗೆ ನಾನು ಹೇಳಿದ್ನಲ್ಲ ಆ ಪ್ಯಾರಾಮೀಟರ್ಸ್ ಎಲ್ಲ ಕನ್ಸಿಡರ್ ಮಾಡಿದ್ದೀನಿ ಅಂತೇಳಿ, ಆ ಪ್ಯಾರಾಮೀಟರ್ಸ್ ಎಲ್ಲ ಕನ್ಸಿಡರ್ ಮಾಡಿ ನೋಡಿದ್ರೆ 62-68 ಒಳಗಡೆ ಸ್ಕೋರ್ ಇದೆ ಅಂದರೆ ಜನರಲ್ ಕನ್ನಡ ಮಾಧ್ಯಮ, ಜನರಲ್ ಮೆರಿಟ್ ಇದೆ, ಕನ್ನಡ ಮಾಧ್ಯಮ ಇದೆ. ಸೊ ಆ ಥರ ರಿಸರ್ವೇಷನ್ ಇದೆ ಅಂತಂದರೆ ನಿಮಗೆ ಈ ರೇಂಜಲ್ಲಿ ನಿಮ್ದು ಏನಾದರೂ ಸ್ಕೋರ್ ಇತ್ತಂದರೆ ನೀವು ಶಾರ್ಟ್ ಲಿಸ್ಟ್ ಆಗ್ತೀವಿ ಅಂತ ಬಯಸ್ಬೋದು, ಅಂದರೆ ಹೋಪ್ ಇಟ್ಕೊಳ್ಬೋದು. ಇನ್ನು ನೆಕ್ಸ್ಟು ಯಾವುದು ಎಕ್ಸ್ ಎಮ್ ಪಿ ಅವರಿಗೆ ಅಂದರೆ ಎಕ್ಸ್ ಸರ್ವಿಸ್ಮೆನ್ ಅವರಾದರೆ 35-42 ಈ ರೇಂಜಲ್ಲಿ ಸ್ಕೋರ್ ಇದೆ ಅಂದರೆ ನಿಮ್ಮದು ಆಗೋ ಚಾನ್ಸು ಭಾಳ ಇದೆ. ಸೊ ಇನ್ನು ಲಾಸ್ಟ್ಗೆ ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅವ್ರಿಗೆ ಇವ್ರದ್ದು ಸ್ಕೋರ್ ನೋಡೋದಾದರೆ 32-38 ಒಳಗಡೆ ಏನಾದರೂ ಸ್ಕೋರ್ ಇದೆ ಅಂದರೆ ಶಾರ್ಟ್ ಲಿಸ್ಟ್ ಆಗೋಗುತ್ತೆ.
ಸೊ ಇನ್ನೂ ಕಮ್ಮಿನೂ ಹೋಗ್ಬೋದು, ಬಟ್ ಇಷ್ಟು ಇತ್ತು ಅಂದರೆ ನೀವು ಸೇಫ್ ಝೋನಲ್ಲಿ ಇದ್ದೀರ ಅಂತ ಅರ್ಥ. ಸೊ ನನ್ನ ಪ್ರಕಾರ, ನನ್ನ ಅನಾಲಿಸಿಸ್ ಪಾಯಿಂಟ್ ಪ್ರಕಾರ ನಿಮಗೆ ನಾನು ಮಾರ್ಕ್ಸ್ನ ತಿಳಿಸಿದ್ದೀನಿ. ಇದೇ 100% ಆಗಿರುತ್ತೆ ಅಂತಲೂ ನಾನು ಹೇಳೋಕ್ಕಾಗಲ್ಲ, ಈ ರೇಂಜಲ್ಲಿ ಬರಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಈ ರೇಂಜಲ್ಲಿ ಬರೋ ಚಾನ್ಸಸ್ ಇದೆ. ಹಾಗಾಗಿನೇ ನಾನು ಏನು ಅಂದ್ಕೊಂಡಿದ್ದೀನಿ, ಈ ಕಟ್ ಆಫ್ನ ಬರುತ್ತೆ ಅಂತ ಅಂದ್ಕೊಂಡೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಈ ರೇಂಜಲ್ಲಿ ಮಾರ್ಕ್ಸ್ ತೊಗೊಂಡಿದ್ದೀರಲ್ಲ, ಶಾರ್ಟ್ ಲಿಸ್ಟ್ ಆಗ್ಬೋದು ಅಂತ ಹೋಪ್ ಇಟ್ಕೊಳ್ಬೋದು. ಸೊ ನನಗೆ ಸಾಕಷ್ಟು ಜನ ಮೆಸೇಜ್ ಮಾಡ್ತಾಯಿದ್ರಿ, ಸರ್ ನಂದು ಇಷ್ಟು ಸ್ಕೋರ್ ಇದೆ, ಶಾರ್ಟ್ ಲಿಸ್ಟ್ ಆಗೋ ಚಾನ್ಸ್ ಇದೆಯಾ ಇಲ್ಲ ಅಂತೇಳಿ. ನಿಮ್ದು ಏನಾದರೂ ಈ ಮಾರ್ಕ್ಸ್ ರೇಂಜಲ್ಲಿ ಬಿದ್ದಿದೆ ಅಂತಂದರೆ ನೀವು ಶಾರ್ಟ್ ಲಿಸ್ಟ್ ಆಗೋ ಚಾನ್ಸ್ ಇದೆ ಅಂಥೇಳಿ ಹೋಪ್ನ ಇಟ್ಕೊಳ್ಬೋದು. ಓಕೆನಾ? ಸೊ ನಿಮ್ದು ಏನಾದರೂ ಕಮೆಂಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇದು ಒಂದು ಜಸ್ಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇರುತ್ತೆ. KEಯಿಂದ ಬಿಡೋವರೆಗೂ ಅದು ಅಫಿಷಿಯಲ್ ಕಟ್ ಆಫ್, KEಯಿಂದ ಬಿಟ್ಟರೆ ಅದು ಅಫಿಷಿಯಲ್ ಕಟ್ ಆಫ್. ಇದು ಜಸ್ಟ್ ಎಕ್ಸ್ಪೆಕ್ಟೆಡ್. ಇದು ಜಸ್ಟ್ ನನಗೆ ಬಂದಿರೋಂಥ ಡಾಟಾ, ನಾನೇನು ಕಲೆಕ್ಟ್ ಮಾಡಿದ್ದೀನಿ ಆ ಸ್ಟೂಡೆಂಟ್ಸ್ ಡಾಟಾ ಮೇಲೆ ನಾನು ಪ್ರಿಪೇರ್ ಮಾಡಿರುವಂಥ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸಿನ ಲಿಸ್ಟ್ ಇದು. ಸೊ ನಿಮಗೆ ಏನಾದರೂ ಕಮೆಂಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದೇ ಇದ್ದರೆ ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇನು ಮಾಡ್ತೀನಿ ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೆಚ್ ಕೆದವ್ರದ್ದು ಇನ್ನೊಂದು ಹೆಚ್ ಕೆದವರು ಇದೇ ಮಾರ್ಕ್ಸ್ನ ಕನ್ಸಿಡರ್ ಮಾಡೋದು. ಯಾಕಂದರೆ ನನಗೆ ಬಂದಿರೋಂಥ ಡಾಟಾ ಪ್ರಕಾರ ಹೆಚ್ ಕೆದಲ್ಲಿರೋಂಥ ಆಸ್ಪಿರೆಂಟ್ಸೇ ಭಾಳ ಅಟೆಂಡ್ ಮಾಡಿರೋದು. ಹೆಚ್ ಕೆದಲ್ಲಿರೋಂಥ ಆಸ್ಪಿರೆಂಟ್ಸೇ ಭಾಳ ಅಟೆಂಡ್ ಮಾಡಿದ್ದಾರೆ. NH ಕಂಪೇರ್ ಮಾಡಿದ್ರೆ ಹೆಚ್ ಕೆ ಆಸ್ಪಿರೆಂಟ್ಸೇ ಭಾಳ ಇದ್ದಾರೆ. ಹಾಗಾಗಿ ನಾನೇನು ಅಂದ್ಕೊಳ್ತೀನಿ ಅಂದರೆ ಹೆಚ್ ಕೆದಿಗೆ ಇದೇ ಮಾರ್ಕ್ಸು ಒಂದು ಪ್ಲಸ್ ಅಲ್ಲ -5 ಹೋಗ್ಬೋದು ಅಷ್ಟೇ. +5 ಹೋಗಲ್ಲ, -5 ಹೋಗ್ಬೋದು. ಸೊ -5 ಮಾರ್ಕ್ಸ್ 70 to 75 ಅಂದರೆ 60 to 65 to ಒಂದು 70 ಆ ರೇಂಜಲ್ಲಿ ಬಂತಪ್ಪ ಅಂದರೆ ಜನರಲ್ ಮೆರಿಟಲ್ಲಿ ಆಗ್ತಾರೆ, ಆ ಥರ ಕನ್ಸಿಡರ್ ಮಾಡೋದು. ಸೊ ಹೆಚ್ ಕೆದವರು ಏನಾದರೂ ಆಗಲಿ, ಹೆಚ್ ಕೆದವ್ರಿಗೂ ಮಾರ್ಕ್ಸ್ನ ಅನಲೈಸ್ ಮಾಡಬೇಕಂದ್ರೆ ಇದೇ ಲಿಸ್ಟ್ನ ಇಟ್ಕೊಳ್ಳಿ, ಒಂದು -5 ಇಟ್ಕೊಳ್ಳಿ. -5 ಮಾರ್ಕ್ಸ್ ಎಲ್ಲದಕ್ಕೂ -5 ಮಾಡ್ಕೊಂಡು ಹೋದರೆ ಏನು ರೇಂಜ್ ಬರುತ್ತಲ್ಲ ಆ ರೇಂಜಲ್ಲಿ ನಿಮ್ಮ ಮಾರ್ಕ್ಸ್ ಏನಾದರೂ ಗಳಿಸಿದರೆ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಯಾಕಂದರೆ ಹೆಚ್ ಕೆದವ್ರಿಗಂತ ಸಪ್ರೇಟ್ ವೀಡಿಯೋ ಮಾಡೋದೇನು ಬೇಡ. ಇದೇ ಮಾರ್ಕ್ಸ್ನಲ್ಲಿ -5 ಕನ್ಸಿಡರ್ ಮಾಡಿ, ಅಥವಾ -5 to ಒಂದು -3. ಯಾಕಂದರೆ ಕಟ್ ಆಫ್ ಅವರಲ್ಲೂ ಇದ್ದೇ ಇರುತ್ತೆ, ಭಾಳ ಕಮ್ಮಿ ಏನು ಹೋಗಲ್ಲ. ಸೊ ಒಂದು -5 ಇಟ್ಕೊಂಡ್ರೆ, -5 to -3 ಈ ರೇಂಜಲ್ಲಿ ಇಟ್ಕೊಂಡ್ರೆ ನಿಮ್ಮದು ಚಾನ್ಸ್ ಇರುತ್ತೆ ನೋಡಿ ಶಾರ್ಟ್ ಲಿಸ್ಟ್ ಆಗೋದಕ್ಕೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನು ಬರ್ತಿದ್ದೇನೆ ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲು ಹಾಗೂ ಅಸಿಸ್ಟೆಂಟ್ ಇಂಜಿನಿಯರ್ EC ಮತ್ತು EEE ಅವ್ರದ್ದು ಡಾಟಾ ಕಲೆಕ್ಟ್ ಮಾಡಿದ್ದೀನಿ. ಆ ಡಾಟಾ ಪ್ರಕಾರನೇ ಒಂದು ಮಾರ್ಕ್ಸ್ ಲಿಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೇ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟೇ ಹೇಳ್ತಾ ಈ ಒಂದು ವೀಡಿಯೋನ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಸೊ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಜಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರೋ ಕಾರಣದಿಂದ ಯಾರಾದರೂ ಇಲ್ಲ ಸರ್ ಇದು ತಪ್ಪಿದೆ ಅಂತ ಅನ್ನೋದಾದರೆ ಕನ್ಸಿಡರ್ ಮಾಡ್ಕೋಬೇಡಿ. ಜಸ್ಟ್ ಇದೊಂದು ರೆಫರೆನ್ಸ್ಗೆ ಇಟ್ಕೊಳ್ಳಿ ಅಷ್ಟೇ. ಇದೇ ಆ್ಯಕ್ಚುಯಲ್ ಕಾಪಿ ಏನಾಗಲ್ಲ, ಜಸ್ಟ್ ರೆಫರೆನ್ಸ್ ಕಾಪಿ ಅಷ್ಟೇ. ಇಷ್ಟು ರೇಂಜಲ್ಲಿದೆ ಅಂದರೆ ನಿಮ್ಮದು ಶಾರ್ಟ್ ಲಿಸ್ಟ್ ಆಗುತ್ತೆ ಅಂತ ಹೋಪ್ ಇಟ್ಕೊಳ್ಳಿ ಅಷ್ಟೇ. ಸೊ ಯಾಕಂದರೆ KEಯಿಂದ ಬರೋ ತನಕ ನಾವು ಯಾವುದೇ ಕಾರಣಕ್ಕೂ ಅಫಿಷಿಯಲ್ ಆಗಿ ಹೇಳೋಕ್ಕಾಗಲ್ಲ. KEಯಿಂದ ಮಾರ್ಕ್ಸ್ ಬಂದಿರೋದೇ ಅಫಿಷಿಯಲ್ ಆಗಿರುತ್ತೆ. ಸೊ ಇದೇನಿದ್ರು ತಾತ್ಕಾಲಿಕ ಆಗಿರುತ್ತೆ. ಅಂದರೆ ತಾತ್ಕಾಲಿಕ ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ಇದೊಂದು ಜಸ್ಟ್ ರೆಫರೆನ್ಸ್ ಕಾಪಿಯಾಗಿ ಇಟ್ಕೊಳ್ಳಿ. ನೋಡೋಣ ಆ್ಯಕ್ಚುಯಲ್ ಕಟ್ ಆಫ್ ಬಂದಾಗ ಅದಕ್ಕೆ ಟ್ಯಾಲಿ ಮಾಡಿ ನಮ್ಮ ಒಂದು ಏನು ನಾನು ಅಂದ್ಕೊಂಡಿದ್ದ ಪ್ರಕಾರ ಅಲ್ಲಿ ಬಂದಿರೋ ಮಾರ್ಕ್ಸ್ನ ಅನಲೈಸ್ ಮಾಡಿಬಿಟ್ಟು ಇನ್ನೊಂದು ಮಾರ್ಕ್ಸ್ ಲಿಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಇಷ್ಟೇ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.